Morning. Welcome to session 5 of chapter 1 of consignment accounting. Let's move on to the third problem. Rajesh consigned to Satish 1000 kg of flour costing rupees 10,000. Here Rajesh is sending the goods to Satish, therefore Rajesh is consignor, Satish is consignee. And what he is consigning? Flour. 1000 kg of flour he is consigning. So amount for the journal entry is 10,000. Okay, 10,000 worth of goods. ರಾಜೇಶು ಸತೀಶ್ಗೆ 1000 kg ಆಫ್ ಫ್ಲೋರನ್ನು ಕನ್ಸೈನ್ ಮಾಡೋದ್ರಿಂದ ಇಲ್ಲಿ 10,000 ವರ್ತಿನ ಗೂಡ್ಸನ್ನು ಕನ್ಸೈನ್ ಮಾಡೋದ್ರಿಂದ ರಾಜೇಶು ಕನ್ಸೈನರ್, ಸತೀಶ್ ಕನ್ಸೈನಿ. ಹೀ ಸ್ಪೆಂಟ್ 100 ಆ್ಯಸ್ ಫಾರ್ವರ್ಡಿಂಗ್ ಚಾರ್ಜಸ್. ಇಲ್ಲಿ ರಾಜೇಶ್ ಸತೀಶ್ಗೆ ಫ್ಲೋರನ್ನು ಕನ್ಸೈನ್ ಮಾಡುವಾಗ, ಸಾಗಿಸುವಾಗ 100 ರೂಪೀಸು ಫಾರ್ವರ್ಡಿಂಗ್ ಚಾರ್ಜಸನ್ನು ಖರ್ಚು ಮಾಡಿದ್ದಾನೆ. ಅಂದರೆ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕನ್ಸೈನರ್ ಈಸ್ 100 rupees. ಆ್ಯಂಡ್ 12% ಆಫ್ ದ ಕನ್ಸೈನ್ಮೆಂಟ್ ವಾಸ್ ಲಾಸ್ಟ್ ಇನ್ ವೇಯಿಂಗ್ ಆ್ಯಂಡ್ ಹ್ಯಾಂಡ್ಲಿಂಗ್. ನಾನು ನಿಮಗೆ ನಾರ್ಮಲ್ ಲಾಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದ್ದೆ ಏನು ಅಂತಂದರೆ, ಯಾವ ಒಂದು ವಸ್ತುವಿನ ಕ್ಯಾರೆಕ್ಟರಲ್ಲೇ ಅದು ಲಾಸ್ ಆಗುವಂಥದ್ದು ಅಂತಂದರೆ ಲೀಕೇಜಲ್ಲಿ ಆಗಿರ್ಬೋದು, ಇವಾಪ್ರೇಟ್ ಆವಿಯಾಗಿ ಹೋಗುವಂಥದ್ದಾಗಿರ್ಬೋದು, ಅಥವಾ ಫ್ಲೋರ್ ಆದರೆ ಗಾಳಿಗೆ ಚದುರಿ ಹೋಗುವಂಥದ್ದಾಗಿರ್ಬೋದು. ಸೊ ಯಾವ ವಸ್ತುವನ್ನು ಹ್ಯಾಂಡಲ್ ಮಾಡುವಾಗ ಈ ಮೂರರಲ್ಲಿ ಯಾವುದಾದ್ರೂ ಒಂದು ಆಗೇ ಆಗ್ತದೋ ಅಂತಂದರೆ ಅದರ ನೇಚರಲ್ಲೇ ಅದು ಲಾಸ್ ಆಗುವಂತಹ ಗುಣಗಳಿದೆಯೋ ಅಂಥದ್ದನ್ನು ನಾವು, ಫಾರ್ ಎಕ್ಸಾಂಪಲ್ ಆಯಿಲನ್ನು ಒಂದು ಕಡೆ ಇನ್ನೊಂದು ಕಡೆ ಸಾಗಿಸುವಾಗ ಲೀಕೇಜ್ ಕಾಮನ್ ಅಲ್ವಾ. ಸೊ ಈ ಕಾಮನ್ ಅಂತ ಹೇಳುವಂತಹ ಕ್ಯಾರೆಕ್ಟರಿಸ್ಟಿಕ್ಕು ಯಾವ ಒಂದು ವಸ್ತುವಿನಲ್ಲಿ ಅಡಕವಾಗಿದೆಯೋ ಮತ್ತು ಅವುಗಳನ್ನು ಸಾಗಿಸುವಾಗ ಲಾಸ್ ಅಂತ ಸ್ವಲ್ಪವಾದರೂ ಲಾಸ್ ಅಂತ ಹೇಳುವಂಥದ್ದು ಇದ್ದೇ ಇರ್ತದೋ, ಅದನ್ನು ತಡೆಗಟ್ಟಲಿಕ್ಕೆ ಸಾಧ್ಯನೇ ಇಲ್ವೋ ಅಂಥದ್ದನ್ನು ನಾವು ನಾರ್ಮಲ್ ಲಾಸ್ ಹೇಳಿ ಕರಿತೇವೆ. ಸೊ ಇಲ್ಲಿ ಫ್ಲೋರ್ ಅಂತಂದರೆ ಹಿಟ್ಟನ್ನು ನಾವು ರಾಜೇಶ್ ಸತೀಶ್ಗೆ ಸಾಗಿಸ್ತಾ ಇದ್ದಾನೆ ಅಂತಂದರೆ ಹಿಟ್ಟಲ್ಲಿ ವೇಯಿಂಗ್ ಆ್ಯಂಡ್ ಹ್ಯಾಂಡ್ಲಿಂಗ್, ಅದನ್ನು ಅಳತೆ ಮಾಡುವಾಗ ಮತ್ತು ಅದನ್ನು ಪ್ಯಾಕಿಂಗ್ ಅಥವಾ ಹ್ಯಾಂಡಲ್ ಮಾಡುವಾಗ ಅದು ಏನಾಗಿದೆ, 12% ಆಫ್ ದ ಕನ್ಸೈನ್ಮೆಂಟ್ ಹಾಳಾಗಿ ಹೋಗಿದೆ, ಲಾಸ್ ಆಗಿದೆ. ಸೊ 12% ಆಫ್ ದ ಕನ್ಸೈನ್ಮೆಂಟ್ ಏನಾಗಿದೆ, ಹಾಳಾಗಿದೆ ಅಂತಂದರೆ ಇದು ನಾರ್ಮಲ್ ಲಾಸ್. ಸತೀಶ್ ಸೋಲ್ಡ್ 820 kg ಆಫ್ ಫ್ಲೋರ್ ಎಟ್ 15 per kg ಅಂತ ಇದು ಸೇಲ್ಗೆ ಜರ್ನಲ್ ಎಂಟ್ರಿ. ಸೊ ಮಾಡೆಲ್ ಎಂಟ್ರೀಸ್ ಹ್ಯಾವ್ ಆಲ್ರೆಡಿ ಗಿವನ್. ಈ ಮಾಡೆಲ್ ಎಂಟ್ರೀಸಿಂದ ಸೇಲಿಗೆ ಜರ್ನಲ್ ಎಂಟ್ರಿಯನ್ನು ಹುಡುಕಿ 820 kg ಆಫ್ ಫ್ಲೋರ್ ಎಟ್ 15 per kg ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಕನ್ಸೈನೀಸ್ ಅಕೌಂಟ್. ಸೇಲ್ಗೆ ಜರ್ನಲ್ ಎಂಟ್ರಿ 820 into 15 ಅಮೌಂಟ್. ಹಿಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ವ್ಯಾರ್ 400. ಇಲ್ಲಿ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕನ್ಸೈನಿ 400 rupees ಆ್ಯಂಡ್ ಕಮಿಷನ್ ವಾಸ್ 5% ಆನ್ ಸೇಲ್ಸ್. 820 into 15ನ ಮೇಲೆ 5% ಕೊಡಿ. ಪ್ರಿಪೇರ್ ಕನ್ಸೈನ್ಮೆಂಟ್ ಅಕೌಂಟ್. ಯು ಆರ್ ಆಸ್ಕ್ಡ್ ಟು ಪ್ರಿಪೇರ್ ಓನ್ಲಿ ಲೆಜರ್ ಅಕೌಂಟ್. ಸೊ ಜರ್ನಲ್ ಎಂಟ್ರಿಯನ್ನು ಬೈಹರ್ಟ್ ಮಾಡಿ ನಿಮಗೆ ಟ್ರಾನ್ಸಾಕ್ಷನನ್ನು ಓದ್ತಾ ಪ್ರತಿಯೊಂದು ಟ್ರಾನ್ಸಾಕ್ಷನಿಗೂ ಜರ್ನಲ್ ಎಂಟ್ರಿಯನ್ನು ಪಾಸ್ ಮಾಡ್ತಾ ಬನ್ನಿ. ಸೊ ನಿಮಗೀಗ ಫಾರ್ ಎಕ್ಸಾಂಪಲ್ ಸೇಲ್ ಅಂತ ಬಂದಾಗ ಜರ್ನಲ್ ಎಂಟ್ರಿ ಫಾರ್ ಸೇಲ್ ಅಂತ ನಾನು ಕೊಟ್ಟಿದ್ದೇನೆ. ಸೊ ಇಲ್ಲೀಗ ಹೀ ಸೋಲ್ಡ್ 820 kg ಆಫ್ ಫ್ಲೋರ್ ಎಟ್ 15 per kg ಅಂತ ಇದೆ, ಅದು ಸೇಲ್ ಅಂತ ಗೊತ್ತಾಗ್ತದೆ ನಿಮಗೆ. ಸೊ ವಾಟ್ ಈಸ್ ದ ಜರ್ನಲ್ ಎಂಟ್ರಿ ಫಾರ್ ಸೇಲ್? ಅಲ್ಲಿ ಬೈಹರ್ಟ್ ಮಾಡಿದಂತಹ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಕನ್ಸೈನೀಸ್ ಅಕೌಂಟನ್ನು ನೀವು ಇಲ್ಲಿ ಅಡಾಪ್ಟ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಲೆಜರ್ ಅಕೌಂಟನ್ನು ಒಮ್ಮೆ ಗ್ಲಾನ್ಸ್ ಮಾಡಿ, ಆಲ್ಮೋಸ್ಟ್ 90% ಆಫ್ ದ ಐಟಮ್ಸ್ ಎಲ್ಲ ಪ್ರಾಬ್ಲಮಲ್ಲೂ ಅಪಿಯರ್ ಆಗುವಂಥದ್ದೇ ಕಾಮನ್ ಎಂಟ್ರೀಸು ಆ್ಯಂಡ್ ಎಕ್ಸ್ಕ್ಲೂಡಿಂಗ್ ಸಮ್ exceptions. Let's prepare the ledger account now. Rajesh consigned to Satish 1000 kg of flour costing rupees 10,000. Consignment account debtor to goods sent on consignment account. So 10,000 rupees. Next. He spent 100 as forwarding charges. Expenses incurred by consigner. Consignment account debtor to bank account. 100 rupees. Next. 12% ಆಫ್ ದ ಕನ್ಸೈನ್ಮೆಂಟ್ ವಾಸ್ ಲಾಸ್ಟ್ ಇನ್ ವೇಯಿಂಗ್ ಆ್ಯಂಡ್ ಹ್ಯಾಂಡ್ಲಿಂಗ್. ಸೊ ನಾರ್ಮಲ್ ಲಾಸಿಗೆ ಜರ್ನಲ್ ಎಂಟ್ರಿಯನ್ನು ಪಾಸ್ ಮಾಡಲಿಕ್ಕಿಲ್ಲ, ಬದಲಾಗಿ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ನಾರ್ಮಲ್ ಲಾಸ್, ವ್ಯಾಲ್ಯೂ ಆಫ್ ಕ್ವಾಂಟಿಟಿ ಆ್ಯಂಡ್ ವ್ಯಾಲ್ಯೂ ಆಫ್ ನಾರ್ಮಲ್ ಲಾಸ್ ಆ್ಯಂಡ್ ಕನ್ಸೈನ್ಮೆಂಟ್ ಸ್ಟಾಕ್. ಸತೀಶ್ ಸೋಲ್ಡ್ 820 kg ಆಫ್ ಫ್ಲೋರ್ ಎಟ್ 15 per kg. ಸೊ ಸೇಲಿಗೆ ಎಂಟ್ರಿಯನ್ನು ಪಾಸ್ ಮಾಡಿ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಕನ್ಸೈನೀಸ್ ಅಕೌಂಟ್ ಡೆಟಾರ್ ಟು ಕನ್ಸೈನ್ಮೆಂಟ್ ಅಕೌಂಟ್ ಸೇಲ್ 12,300. Next,
His selling expenses were 400. So selling expenses, so consignment account debtor to Satish account 400 rupees. Next, commission on 5% of sales. So sale is how much? 12,300 is the sale by Satish's account, and to Satish's account commission 12,300 into 5%, 615 rupees. And by consignment stock. ಸೊ ಸ್ವಲ್ಪ ನೋಡಿ, ಕಳಿಸ್ಕೊಟ್ಟಂತಹ ಗೂಡ್ಸಲ್ಲಿ ಸ್ವಲ್ಪ ಲಾಸ್ ಆಗಿದೆ ಅಂತಂದರೆ ಕೊನೆಗೆ ಉಳಿಯುವಂಥ ಸ್ಟಾಕಲ್ಲಿ ಸ್ವಲ್ಪ ಕಡಿಮೆ ಆಗ್ತದೆ ಅಂತ ಲೆಕ್ಕ. ಸೊ ಕನ್ಸೈನ್ಮೆಂಟ್ ಸ್ಟಾಕನ್ನು ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಹಿಯರ್. ನೋಡಿ ಇಲ್ಲಿ 1000 kg, ಇನ್ನೂ ಒಂದು ಮೆಥಡ್ ಹೇಳ್ಕೊಡ್ತಾನೆ. 1000 kg ರಾಜೇಶ್ ಸತೀಶ್ಗೆ ಕಳಿಸ್ಕೊಟ್ಟಿದ್ದಾನೆ. ಎಷ್ಟು ಸೇಲ್ ಆಗಿದೆ? ಹಿ ವಿಟ್ನೆಸ್ಡ್ 820 kgs ಆಫ್ ಸೇಲ್. ಸೊ ಡಿಫ್ರೆನ್ಸ್ ಉಳಿದಿದೆ ಅಂತ ಅರ್ಥ, ಸೇಲ್ ಆಗಲಿಲ್ಲ. ಆ್ಯಂಡ್ ಓನ್ಲಿ 12%, 1000ನ 12% ಅಂತಂದರೆ 10% ಅಂದರೆ 100, 2% ಅಂದರೆ 20, 120 kgs ವೇಸ್ಟ್ ಆಗಿ ಹೋಗಿದೆ. ಸೊ 820 ಪ್ಲಸ್ 120 ಎಷ್ಟಾಯಿತು? 1000. ಸಾರಿ, 820 ಪ್ಲಸ್ 120 ಎಷ್ಟಾಯಿತು? 940 ಆಯಿತು. ಸೊ 60 ಯೂನಿಟ್ಸ್ ಸ್ಟಾಕಲ್ಲಿ ಇದೆ ತಾನೇ. 820 ಪ್ಲಸ್ 120 ನಾರ್ಮಲ್ ಲಾಸ್ ಎಷ್ಟಾಯಿತು? 940. ಆ್ಯಂಡ್ 60 ರೂಪಿ 940, 1000 ಮೈನಸ್ 940, 60 ಯೂನಿಟ್ಸು ಏನಿದೆ, 60 kgs ಫ್ಲೋರ್ ಸ್ಟಾಕಲ್ಲಿದೆ. ಸೊ ಕ್ಯಾಲ್ಕುಲೇಟ್ ಮಾಡುವ ಅದನ್ನು. ಹಿಯರ್ ಒಂದು ನೋಟ್ ಕೊಡಬೇಕು. ಲಾಸ್ ಇನ್ ವೇಯಿಂಗ್ ಆ್ಯಂಡ್ ಸ್ಟೋರಿಂಗ್ ಇಸ್ ಟ್ರೀಟೆಡ್ ಆಸ್ ನಾರ್ಮಲ್ ಲಾಸ್. ನೆಕ್ಸ್ಟ್, ಕ್ಯಾಲ್ಕುಲೇಷನ್ ಆಫ್ ಅ ಫ್ಲೋರ್ ಅವೈಲೇಬಲ್ ಫಾರ್ ಸೇಲ್. ಸೊ ನಾವು ಇಲ್ಲಿ 12% ನಾರ್ಮಲ್ ಲಾಸ್ ಆದ ನಂತರ ಎಷ್ಟು ಅವೈಲೇಬಲ್ ಆಗಿದೆ ಸೇಲ್ ಆಗಲಿಕ್ಕೆ? ಯಾಕೆಂದರೆ ಸೆಂಟೆನ್ಸ್ ನೆಕ್ಸ್ಟ್ ಇದೆ ತಾನೇ. ರಾಜೇಶ್ ಕನ್ಸೈನ್ಡ್ ಟು ಸತೀಶ್ 1000 kg ಆಫ್ ಅ ಫ್ಲೋರ್ ಕಾಸ್ಟಿಂಗ್ rupees 10,000. He spent rupees 100 as forwarding charges. 12% ಆಫ್ ದ ಕನ್ಸೈನ್ಮೆಂಟ್ ವಾಸ್ ಲಾಸ್ಟ್ ಇನ್ ವೇಯಿಂಗ್ ಆ್ಯಂಡ್ ಹ್ಯಾಂಡ್ಲಿಂಗ್. ನೆಕ್ಸ್ಟ್ ಇದೆ ನೋಡಿ, ಸತೀಶ್ ಸೋಲ್ಡ್ ಅಂತೇಳಿ. ಸೊ ಅಂದರೆ ಟೋಟಲ್ ಕ್ವಾಂಟಿಟೀಸ್ ಅವೈಲೇಬಲ್ ಫಾರ್ ಸೇಲ್ ಎಷ್ಟು ನೋಡುವ. ಟೋಟಲ್ ಕ್ವಾಂಟಿಟಿ ಆಫ್ ಅ ಫ್ಲೋರ್ ಕನ್ಸೈನ್ಡ್ 1000 ಲೆಸ್ ನಾರ್ಮಲ್ ಲಾಸ್ 1000 into 12% 120. Quantity available for sale is 880. Effective cost of a floor available for sale. So 880 kgs of a floor is available for sale. But what worth of goods, what worth of floor is available for sale? Total worth is 10,000. Okay. So total worth of consignment is 10,000 divided by 880 is equal to 11.36. So each kg costing 11.36. Calculation of consignment stock. Now total quantity of a floor consigned 1000. So it is in the first line. Less normal loss is 120. That we have calculated here. 1000 into 12%. So 12% of the stock is lost, right? Next, quantity available for sale is 880. And it is given in the problem that 820 kgs of a floor is sold out. 820 kgs is sold out. Means minus sales 820. Now we have quantity in stock of 60 kg. Let's calculate the value of a closing stock, because here we have given a generator, right? By ಕನ್ಸೈನ್ಮೆಂಟ್ ಸ್ಟಾಕ್ ಅಂತೇಳಿ ಬರೆದಿದ್ದೇವೆ ಅಲ್ವಾ. ನಾರ್ಮಲ್ ಲಾಸ್ ಇದ್ದಾಗ ಕನ್ಸೈನ್ಮೆಂಟ್ ಸ್ಟಾಕ್ ಇದೆ ಅಂತಂದರೆ ಅಲ್ಲಿ ಅಂದರೆ ಟೋಟಲ್ ಎಲ್ಲನೂ 1000ಅಲ್ಲಿ 820 ಮಾತ್ರ ಸೇಲ್ ಆದಂಥದ್ದು, ಉಳಿದಂಥದ್ದು ಏನಾಗಿದೆ, ಸೇಲ್ ಆಗಲಿಲ್ಲ. ಸೊ ನಾರ್ಮಲ್ ಲಾಸನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಇಟ್ ವಿಲ್ ನಾಟ್ ಬಿ ಈಕ್ವಲ್ ಟು 1000. ಸೊ ಇಲ್ಲಿ ಟೋಟಲ್ kgs 1000 ಕನ್ಸೈನ್ ಆದಂಥದ್ದು, 820 ಸೇಲ್ ಆದಂಥದ್ದು, ಲೆಸ್ ಮಾಡಿ ಎಷ್ಟಾಯಿತು? 180 ಇದೆ. 180ಯಲ್ಲಿ 120 ಲಾಸ್ ಆಯಿತು, 60 ಇದೆ. ಸೊ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ, ವರ್ತ್ ಆಫ್ ಕ್ಲೋಸಿಂಗ್ ಸ್ಟಾಕನ್ನು ಕ್ಯಾಲ್ಕುಲೇಟ್ ಮಾಡಿ. ಕಾಸ್ಟ್ ಪ್ರೈಸ್ ಆಫ್ ಕ್ಲೋಸಿಂಗ್ ಸ್ಟಾಕ್ 60 into 11.36. 60 ಏನು ಕ್ಲೋಸಿಂಗ್ ಸ್ಟಾಕು ಯೂನಿಟ್ಸು, ಕೆಜಿಸಲ್ಲಿ 60 kgs ಇದೆ.
60 into 11.36, 682. Add proportionate non-recurring expenses incurred by consignor. ಸೊ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕು ಕನ್ಸೈನರ್ ಅದರ ಮೇಲೆ ಖರ್ಚು ಮಾಡಿದ ಒಂದು ವಸ್ತುವಿನಿಂದ ಜಾಸ್ತಿ ಆಗ್ತದೆ ಅಂತಂದರೆ, ಸೇ ಫಾರ್ ಎಕ್ಸಾಂಪಲ್, ಮಾರ್ಕೆಟ್ಗೆ ಆಟೋದಲ್ಲಿ ಹೋಗಿ ಒಂದು 50 ರುಪೀಸ್ ಬುಕ್ ತಗೊಂಡು ಬರ್ತೀರಿ ಅಂತಂದರೆ, ಆಟೋಗೆ 30 ರುಪೀಸ್ ಕೊಡ್ತೀರಿ ಅಂತಂದರೆ, ಟೋಟಲ್ ಕಾಸ್ಟ್ ಆಫ್ ದ ಬುಕ್ ವಿಲ್ ಬಿ 80 ರುಪೀಸ್, ನಾಟ್ 50 ರುಪೀಸ್. ಓಕೆ, ಸೊ ವ್ಯಾಲ್ಯೂ ಆಫ್ ಬುಕ್ ವಿಲ್ ರೈಸ್ ಬೈ ದ ಆಟೋ ಚಾರ್ಜ್ ಯು ಹ್ಯಾವ್ ಪೇಡ್. ಅದರಂತೆಯೇ ಉಳಿಯುವಂತಹ ಕ್ಲೋಸಿಂಗ್ ಸ್ಟಾಕಿಗೆ ನೀವು ಅದರ ಮೇಲೆ ಖರ್ಚು ಮಾಡಿದಂತಹ ಕನ್ಸೈನರ್ನ ಎಕ್ಸ್ಪೆನ್ಸನ್ನು ಆ್ಯಡ್ ಮಾಡಬೇಕು. ಅದು ಎಷ್ಟರ ಮೇಲೆ? 10,000 ಗೂಡ್ಸಿನ ಮೇಲೆ ಅವನು 100 ರುಪೀಸ್ ತಾನೇ ಖರ್ಚು ಮಾಡಿದಂಥದ್ದು. ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಹೀ ಸ್ಪೆಂಟ್ 100 ಆನ್ ಫಾರ್ವರ್ಡಿಂಗ್ ಚಾರ್ಜಸ್. ಅದು ಎಷ್ಟರ ಮೇಲೆ ಅಂತ ಹೇಳಲಿಲ್ಲ, ಫುಲ್ 1000 kg ಆಫ್ ಫ್ಲೋರ್ ಕಾಸ್ಟಿಂಗ್ ರುಪೀಸ್ 10,000. ಹೀ ಸ್ಪೆಂಟ್ 100 ಆಸ್ ಫಾರ್ವರ್ಡಿಂಗ್ ಚಾರ್ಜಸ್ ಅಂತಂದರೆ 1000 kg ಆಫ್ ಫ್ಲೋರನ್ನು ಸಾಗಿಸೋದಕ್ಕೆ ಅವನು 100 ರುಪೀಸನ್ನು ಖರ್ಚು ಮಾಡಿದ್ದಾನೆ ಅಂತಂದರೆ, ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ? 60 ಯೂನಿಟ್ಸ್ ಮಾತ್ರ ಇದೆ. ಸೊ ಫಾರ್ 880 kgs 100 ರುಪೀಸ್. 880 ಅಂತಂದರೆ 120 ನಾರ್ಮಲ್ ಲಾಸ್ ಆಯಿತು. ನಾರ್ಮಲ್ ಲಾಸ್ ಆದಮೇಲೆ 880 kgs 100 ರುಪೀಸ್ ಇಂಟು 60 kgs. ಸೊ ಪ್ರೊಪೋರ್ಷನೇಟ್ ವಿಲ್ ಬಿ 7 rupees. So total value of a closing stock will be 689. So write it in this ledger, 689 rupees. Take the total. ಯಾವ ಕಾಲಮ್, ಯಾವ ಸೈಡ್ ಜಾಸ್ತಿ ಇದೆ ನೋಡಿ. ಡೆಬಿಟ್ ಸೈಡ್ ಈಫ್ ಗ್ರೇಟರ್ ದ್ಯಾನ್ ಕ್ರೆಡಿಟ್ ಸೈಡ್ by profit and loss account, and this indicates loss on consignment. Illi credit side is greater than debit side, so P&L account comes in debit side. 1874 is the balancing figure. Okay, so this indicates profit. Journal entry for profit is consignment account debtor to profit and loss account. Okay, ಸೊ ಇಷ್ಟು ವರ್ಕಿಂಗ್ ನೋಟ್ ನಿಮಗೆ ಬೇಕಾಗಿರುವಂಥದ್ದು ಈ ಕನ್ಸೈನ್ಮೆಂಟ್ ಸ್ಟಾಕ್ ಹೇಳುವಂತಹ ಎಂಟ್ರಿಯನ್ನು ಬರೆಯೋದಕ್ಕೆ. ಸ್ಟಾಕ್ ಇದೆ ಅಂತ ಗೊತ್ತಾಗೋದು ಹೇಗೆ ಅಂತ ಕೇಳಿದರೆ, ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. 1000 ಯೂನಿಟ್ಸು ಟೋಟಲ್ ಕನ್ಸೈನ್ ಆದಂಥದ್ದು, 1000 kgs ಟೋಟಲ್ ಕನ್ಸೈನ್ ಆದಂಥದ್ದು, ಅದರಲ್ಲಿ 120 ನಾರ್ಮಲ್ ಲಾಸ್ ಆಯಿತು. ಸೆಂಟೆನ್ಸ್ ಪ್ರಕಾರ ಕ್ಯಾಲ್ಕುಲೇಟ್ ಮಾಡ್ತಾ ಬನ್ನಿ. 120 ಯೂನಿಟ್ಸು ನಾರ್ಮಲ್ ಲಾಸ್ ಆಗಿ ಹೋಗಲಿ. ಸೊ 1000ಇಂದ 120 ಲೆಸ್ ಮಾಡಿದರೆ 880 ಆಯಿತು. 880ಯಲ್ಲಿ 820 ಮಾತ್ರ ಸೇಲ್ ಆಯಿತು. 60 ಸ್ಟಾಕ್ ಉಳಿಯಿತು. ಅಂದರೆ ಕನ್ಸೈನ್ಮೆಂಟ್ ಸ್ಟಾಕ್ ಇದೆ ಅಂತ ಅರ್ಥ. ಸೊ ಜರ್ನಲ್ ಎಂಟ್ರಿ ಫಾರ್ ಕನ್ಸೈನ್ಮೆಂಟ್ ಸ್ಟಾಕ್ ಮಾಡೆಲ್ ಎಂಟ್ರೀಸಲ್ಲಿ ಕೊಟ್ಟಿದ್ದೇನೆ ನಾನು. ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ಡೇಟಾರ್ ಟು ಕನ್ಸೈನ್ಮೆಂಟ್ ಅಕೌಂಟ್. ಸೊ ಇದಕ್ಕೋಸ್ಕರ ನೀವು ವರ್ಕಿಂಗ್ ನೋಟನ್ನು ಪ್ರೊವೈಡ್ ಮಾಡಬೇಕು. ಹೋಪ್ ಯು ಅಂಡರ್ಸ್ಟುಡ್ ದ ಪ್ರಾಬ್ಲಮ್. ಥ್ಯಾಂಕ್ ಯು.